ಇಷ್ಟು ಅಳತಿ ಒಳಗೆ ಒಂದು 3-4 ಮಂದಿಗೆ ಆಗುವಷ್ಟು ಗಸಗಸಿ ಪಾಯಸ ರೆಡಿ ಆಗುತ್ತೆ. ಹಬ್ಬಕ್ಕೆ ದೇವ್ರ ನೈವೇದ್ಯಕ್ಕೆ ಅಷ್ಟೇ ಅಲ್ದ ಮನೆಗೆ ಯಾರು ಗೆಸ್ಟ್ ಬಂದಾಗ ಫಟಾಫಟ್ ಅಂತೇಳಿ ಒಂದು 15-20 ನಿಮಿಷನಾಗ ಮಾಡ್ಕೊಬೋದು. ನಮಸ್ತೆ ಫ್ರೆಂಡ್ಸ್, ನಾನು ಗೀತಾ. ವೆಲ್ಕಮ್ ಬ್ಯಾಕ್ ಟು ಪಾಕ ಶೃಂಗಾರ. ಇವತ್ತಿನ ರೆಸಿಪಿ ಗಸಗಸೆ ಪಾಯಸ. ಮೊದಲ ಒಂದು ದಪ್ಪ ತಳದ ಕಡಾಯಿನ ಬಿಸಿ ಮಾಡೋಕ್ಕಿಟ್ಟು 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಾಕಿ ಹುರಿಯಾಕತ್ತೀನಿ ರೀ. ನೀವು ಯಾವ ಅಕ್ಕಿ ತೊಗೊಂಡ್ರೂ ನಡಿತೈತಿ. ಅಕ್ಕಿ ಸ್ವಲ್ಪ ಲೈಟಂಗೆ ಕೆಂಪಾಗಬೇಕು, ಆಮೇಲೆ ಹಿಂಗೆ ಉಬ್ಬಬೇಕು. ಆವಾಗ ಇದ್ರಾಗ ಒಂದು 2 ಟೇಬಲ್ ಸ್ಪೂನಷ್ಟು ಕಸ್ಕಸಿ ಅಂದ್ರೆ ಗಸಗಸೆ ಹಾಕಿ ಹುರಿಬೇಕು. ಮೀಡಿಯಮ್ ಫ್ಲೇಮ್ನಾಗ ಕಸ್ಕಸಿನ ಚಂದಂಗೆ ಚಟಪಟ ಅನ್ನೋ ತನಕ ಹುರಿಬೇಕು. ಅಕ್ಕಿ ಮತ್ತು ಕಸ್ಕಸಿ ಇವನ್ನೆರಡು ನಾವು ಎಷ್ಟು ಚಲೋತಂಗೆ ಹುರಿತೀವಿ ನೋಡ್ರಿ, ಪಾಯಸ ಅಷ್ಟು ರುಚಿ ಆಗುತ್ತೆ. ಹಿಂಗೆ ಕೆಂಪಾಗೋ ತನಕ ಚಲೋತಂಗೆ ಹುರಿದ್ಮೇಲೆ ಗ್ಯಾಸ್ನ ಬಂದ್ ಮಾಡಿ ಇದನ್ನು ಒಂದು ಬಟ್ಲಾಗ ತೆಗೆದು ಸೈಡಿಗೆ ಎತ್ತಿಡಬೇಕು. ಇದನ್ನು ಪೂರ್ತಿ ತಣ್ಣಗಾಗೋ ತನಕ ಬಿಡಬೇಕು. ಈಗ ಒಂದು ಸಣ್ಣ ಬೊಗಾನಿ ಒಳಗೆ ಅಂದ್ರೆ ಒಂದು ಸಣ್ಣ ಪಾತ್ರೆ ಒಳಗೆ 1/4 ಕಪ್ಪಷ್ಟು ಬೆಲ್ಲ ಹಾಕಕತ್ತೇನೆ ರೀ. ಬೆಲ್ಲನ ತುರಿದು ಅಳತೆ ಮಾಡಿ ತಗೋರಿ. ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಬೆಲ್ಲನ ಸ್ವಲ್ಪ ಹೆಚ್ಚು ಕಡಿಮೆ ಹಾಕ್ಕೊಂಡು ನಡಿತೈತಿ. ಬೆಲ್ಲ ಮುಳುಗುವಷ್ಟು ನೀರು ಹಾಕಿ ಹೈ ಫ್ಲೇಮ್ನಾಗ ಬೆಲ್ಲನ ಕರಗಿಸ್ಬೇಕು. ಕೈ ಬಿಡಬೇಡ್ರಿ, ಕೈ ಬಿಡಲಾರ್ದು ತಿರ್ಕೋಂತ ಇರ್ರಿ. ಪಾಕ ಮಾಡೋದೇನು ಬೇಡ, ಬೆಲ್ಲ ಎಲ್ಲ ಪೂರ್ತಿ ಕರಗಿದ್ರೆ ಸಾಕು. ಹಿಂಗೆ ಪೂರ ಬೆಲ್ಲ ಎಲ್ಲ ಕರಗಿದ ಮೇಲೆ ಅವಾಗ ಗ್ಯಾಸ್ನ ಬಂದ್ ಮಾಡಿ ಇದನ್ನು ಸೈಡಿಗೆ ಎತ್ತಿಡಬೇಕು. ನೆಕ್ಸ್ಟ್ ಈಗ ಒಂದು ಮಿಕ್ಸಿ ಜಾರ್ ಒಳಗೆ ಒಂದು ಅರ್ಧ ಕಪ್ಪಷ್ಟು ತುರಿದಿದ್ದು ಒಣ ಕೊಬ್ಬರಿ ಹಾಕಕತ್ತೀನಿ ರೀ. ಬೇಕಂದ್ರೆ ನೀವು ಹಸಿ ಕೊಬ್ಬರಿ ಅಂದ್ರೆ ಫ್ರೆಶ್ ಕಾಯಿ ತುರಿನೂ ಬಳಸ್ಬೋದು. ಹುರಿದಿದ್ದು ಅಕ್ಕಿ ಮತ್ತು ಗಸಗಸಿ, ಒಂದು 5-6 ಕತ್ತರಿಸಿದ್ದು ಬಾದಾಮು ಮತ್ತು ಗೋಡಂಬಿ, ಆಮೇಲೆ 3 ಏಲಕ್ಕಿನ ಸಿಪ್ಪಿ ಬಿಡಿಸಿ ಹಾಕಿದ್ದಾರೆ. ಈಗ ಇದನ್ನು ಮಿಕ್ಸರ್ನಾಗ ಪುಡಿ ಮಾಡ್ಕೊಂಡು ಬರ್ತೇನೆ. ನೋಡ್ರಿ, ಹಿಂಗೆ ನೈಸಂಗೆ ಪುಡಿ ಆಗಬೇಕು. ಈಗ ಇದ್ರಾಗ ಒಂದು 3-4 ಟೇಬಲ್ ಸ್ಪೂನಷ್ಟು ನೀರು ಹಾಕಿದನ್ನು ಚಲೋತಂಗೆ ಮಿಕ್ಸ್ ಮಾಡಿ ರುಬ್ಕೊಂಡು ಬರ್ತೇನೆ. ನೋಡ್ರಿ, ಹಿಂಗೆ ಅಗದಿ ನುಣ್ಣಗೆ ರುಬ್ಬಬೇಕು. ಮೊದಲ ನಾವು ನೀರು ಹಾಕಿ ರುಬ್ಬಕ್ಕೆ ಹೋದ್ರೆ ಈ ಎಲ್ಲ ಸಾಮಗ್ರಿ ಇದಾವಲ್ರಿ ಅಷ್ಟು ಸಣ್ಣ ಆಗೋದಿಲ್ಲ. ಅದಕ್ಕೆ ಮೊದಲು ನಾವು ಇವನ್ನ ಹಂಗೆ ಪುಡಿ ಮಾಡ್ಕೋಬೇಕು. ಆಮೇಲೆ ಇದ್ರಾಗ ನೀರು ಹಾಕಿ ನೈಸಂಗೆ ರುಬ್ಕೋಬೇಕು. ಇಲ್ಲಿ 2 ವಿಷಯ ನಾವೇನು ಲಕ್ಷ್ಯ ಇಡಬೇಕಪ್ಪ ಅಂತಂದ್ರೆ, ಅಕ್ಕಿ ಮತ್ತು ಗಸಗಸಿನ ಚಲೋತಂಗೆ ಹುರಿಬೇಕು. ಇನ್ನೊಂದು ಹಿಂಗೆ ಇದನ್ನು ನುಣ್ಣಗೆ ರುಬ್ಬಬೇಕು. ಅಂದ್ರೆ ಮಾತ್ರ ಪಾಯಸ ಭಾಳ ಚಲೋ ಆಗುತ್ತೆ. ಇದನ್ನು ಎತ್ತಿ ಆ ಕಡೆ ಇಟ್ಬಿಟ್ಟು ಮತ್ತು ಅದ ಕಡಾಯಿನ ಬಿಸಿ ಮಾಡೋಕ್ಕಿಟ್ಟು 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಕತ್ತೀನಿ ರೀ. ಇದು ಬಿಸಿ ಆದಮೇಲೆ ಕಟ್ ಮಾಡಿದ ಬಾದಾಮ್ ಹಾಕಿ ಫ್ರೈ ಮಾಡಕತ್ತೀನಿ. ಬಾದಾಮ್ನ ಒಂದು ಅರ್ಧ ಫ್ರೈ ಮಾಡಿದ್ಮೇಲೆ ಇದ್ರಾಗ ಗೋಡಂಬಿ ಮತ್ತು ಮಣುಕ್ ಅಂದ್ರೆ ಒಣ ದ್ರಾಕ್ಷಿ ಹಾಕಿ ಇವನ್ನೂ ಸ್ವಲ್ಪ ಹೊತ್ತನ ಫ್ರೈ ಮಾಡ್ತೀನಿ ರೀ. ಡ್ರೈ ಫ್ರೂಟ್ಸ ನೀವು ನಿಮ್ಮಿಷ್ಟದ ಪ್ರಕಾರ ಹೆಚ್ಚು ಕಡಿಮೆ ಹಾಕೋಬೋದು. ಸ್ವಲ್ಪ ಇವು ಕೆಂಪಗೆ ಫ್ರೈ ಆದಮೇಲೆ ಒಂದು ಪ್ಲೇಟ್ನಾಗ ತೆಗೆದು ಸೈಡಿಗೆ ಎತ್ತಿಡಕತ್ತೀನಿ. ಆಮೇಲೆ ಇದೇ ತುಪ್ಪದಾಗ ರುಬ್ಬಿದ ಪೇಸ್ಟ್ ಇತ್ತಲ್ರಿ, ಇದನ್ನು ಹಾಕಕತ್ತೀನಿ. ಎಲ್ಲ ಚಂದಂಗೆ ಬಳ್ದು ಹಾಕ್ರಿ, ಸ್ವಲ್ಪ ವೇಸ್ಟ್ ಆಗಬಾರ್ದು. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ತೊಳೆದು ಆ ನೀರನ್ನು ಹಾಕ್ರಿ. ಅದ್ರ ಭಾಳ ನೀರು ಹಾಕಕ್ಕೆ ಹೋಗ್ಬೇಡ್ರಿ. ಆಮೇಲೆ ಮೊದಲು ನಾ ಏನು ಬೆಲ್ಲ ಕರಗಿಸಿಟ್ಟಿದ್ನಲ್ರಿ ಅದನ್ನು ಹಾಕಕತ್ತೀನಿ. ಬೆಲ್ಲದ ಪಾಕನ ಸೋಸಿ ಹಾಕಬೇಕು. ಈಗ ಇದನ್ನು ಸಣ್ಣ ಉರಿ ಒಳಗೆ ಸಾವಕಾಶ ಹಿಂಗೆ ಮಿಕ್ಸ್ ಮಾಡಬೇಕು. ಬೆಲ್ಲದ ಪಾಕ ಗಸಗಸಿ ಪೇಸ್ಟ್ ಜೋಡಿ ಸರಿಯಾಗಿ ಹೊಂದ್ಕೋಬೇಕು. ಅಲ್ಲಿ ಥರ ನಾವು ಇದನ್ನು ಹಿಂಗೆ ಕೈ ಬಿಡ್ಲಾರ್ದ ತಿರ್ಕೋಂತ ಇರಬೇಕು. ಮತ್ತು ಇದ್ರಾಗ ಏನರ ಗಂಟುಗಳಿದ್ವಪ್ಪ ಅಂತಂದ್ರೆ ಅವನ್ನ ಚಮಚಲ್ಲಿ ಒಡ್ಕೋಂತ ಮಿಕ್ಸ್ ಮಾಡಬೇಕು. ಹಿಂಗೆ ಸಣ್ಣ ಉರಿ ಒಳಗೆ ತಿರ್ಕೋಂತ ಇರಬೇಕು. ಒಂದು 2-3 ನಿಮಿಷ ಆದಮೇಲೆ ಪಾಯಸ ಸ್ವಲ್ಪ ಗಟ್ಟಿಯಾಗುತ್ತೆ. ಆವಾಗ ಗ್ಯಾಸ್ನ ಬಂದ್ ಮಾಡಬೇಕು. ಭಾಳ ಗಟ್ಟಿಯಾಗೋ ತನಕ ಕುದಿಸ್ಬೇಡ್ರಿ. ಮತ್ತು ದೋಸೆ ಇಡ್ಲಿ ಹಿಟ್ಟಿನ ಹದ ಇರುತ್ತಲ್ರಿ, ಅದಕ್ಕಿಂತ ಸ್ವಲ್ಪ ಗಟ್ಟಿ ಆದ್ರೆ ಸಾಕು. ಈಗ ಇದ್ರಾಗ ಮೊದಲು ನಾ ಏನು ಫ್ರೈ ಮಾಡಿಟ್ಟಿದ್ನಲ್ರಿ ಡ್ರೈ ಫ್ರೂಟ್ಸ್, ಅವನ್ನ ಹಾಕಕತ್ತೀನಿ. ಆಮೇಲೆ 1 ಕಪ್ಪಷ್ಟು ಹಾಲು ಹಾಕಕತ್ತೀನಿ. ಇದು ಕಾಯಿ ಸಾರಿಸಿದ ಹಾಲು. ಎಲ್ಲ ಹಾಲನ್ನ ಒಮ್ಮೆ ಹಾಕಕ್ಕೆ ಹೋಗಬಾರ್ದು. ಸ್ವಲ್ಪ ಸ್ವಲ್ಪ ಹಾಲು ಹಾಕೋಂತ ಮಿಕ್ಸ್ ಮಾಡ್ಕೊತ ಹೋಗಬೇಕು. ಎಲ್ಲ ಹಾಲು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿದ್ಮೇಲೆ ಅವಾಗ ಮತ್ತೆ ನಾವು ಗ್ಯಾಸ್ನ ಆನ್ ಮಾಡಬೇಕು. ಈಗ ಇದನ್ನು ಸಣ್ಣ ಉರಿ ಒಳಗೆ ಕೈ ಬಿಡ್ಲಾರ್ದ ತಿರ್ಕೋಂತ ಇರಬೇಕು. ಸ್ವಲ್ಪ ಕೈ ಬಿಡಬೇಡ್ರಿ. ಸ್ವಲ್ಪ ಏನರ ಕೈ ಬಿಟ್ರಪ್ಪ ಅಂತಂದ್ರೆ ಪಾಯಸ ಒಡೆದ ಬಿಡ್ತೈತಿ. ಆಮೇಲೆ ಈ ಪಾಯಸಕ್ಕೆ ಪೂರ ತಣ್ಣಗಿರುವಂಥ ಹಾಲು ಹಾಕಬಾರ್ದು. ಹಾಲು ಸ್ವಲ್ಪ ಬೆಚ್ಚಗಿರಬೇಕು. ಪಾಯಸದ ಹದ ನಿಮ್ಗೆ ಹೆಂಗೆ ಬೇಕಂತೇಳಿ ನೋಡಿಕೊಂಡು ಅದ್ರ ಪ್ರಕಾರ ನೀವು ಹಾಲು ಮತ್ತು ನೀರನ್ನ ಹೆಚ್ಚು ಕಡಿಮೆ ಹಾಕೋಬೋದು. ಲೋಟದಾಗ ಹಾಕ್ಕೊಂಡು ಕುಡಿಬೇಕಪ್ಪ ಅಂತಂದ್ರೆ ಸ್ವಲ್ಪ ತಿಳಿ ಮಾಡ್ಕೊರಿ. ಇಲ್ಲ ನೀವು ಬಟ್ಲಾಗ ಹಾಕ್ಕೊಂಡು ಚಮಚಲೆ ತಿಂತೀನಪ್ಪ ಅಂತಂದ್ರೆ ಸ್ವಲ್ಪ ಗಟ್ಟಿಯಾಗೋ ತನಕ ಕುದಿಸ್ರಿ. ಆದ್ರೆ ಲಕ್ಷ ಇರಲಿ, ಹಾಲು ಹಾಕಿದ ನಂತರ ಇದನ್ನು ಒಂದು 2 ನಿಮಿಷ ಅಷ್ಟೇ ಕುದಿಸ್ಬೇಕು. ಸಣ್ಣ ಉರಿ ಒಳಗೆ ಒಂದು 2 ನಿಮಿಷ ಕೈ ಬಿಡ್ಲಾರ್ದ ಕುದಿಸಿದ ಮೇಲೆ
ಅವಾಗ ಗ್ಯಾಸ್ನ ಬಂದ್ ಮಾಡ್ರಿ, ಭಾಳ ಹೊತ್ತು ಕುದಿಸ್ಬೇಡ್ರಿ, ಪಾಯಸ ಒಡಿತೈತಿ. ಇದು ತಣ್ಣಗಾದ್ಮೇಲೆ ಇನ್ನಷ್ಟು ಗಟ್ಟಿ ಆಗುತ್ತೆ, ಹಾಗಾಗಿ ಮೊದಲ ಭಾಳ ಗಟ್ಟಿ ಆಗೋ ತನಕ ಕುದಿಸ್ಬೇಡ್ರಿ. ತೀರಾ ಗಟ್ಟಿನೂ ಅಲ್ಲ, ಭಾಳ ತಿಳಿನೂ ಅಲ್ಲ, ಇಷ್ಟಾದ್ರೆ ಸಾಕು. ನಮ್ಮ ಗಸಗಸೆ ಪಾಯಸ ರೆಡಿ ಆಯ್ತು ನೋಡ್ರಿ. ಬಿಸಿ ಬಿಸಿ ಪಾಯಸನ ದೇವ್ರಿಗೆ ನೈವೇದ್ಯ ಮಾಡಿ ಆಮೇಲೆ ರುಚಿ ನೋಡ್ರಿ. ಬೆಲ್ಲ ಏನ್ರೆ ಕಮ್ಮಿ ಆಗಿತ್ತಪ್ಪ ಅಂತ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಬೆಲ್ಲನ ಕರಗಿಸಿ ಸೋಸಿ ಹಾಕೋಬೋದು. ಸೊ ಫ್ರೆಂಡ್ಸ್, ಇವತ್ತಿನ ಈ ಪಾಯಸದ ರೆಸಿಪಿ ನಿಮ್ಮೆಲ್ಲರಿಗೂ ಲೈಕ್ ಆಗಿರ್ಬೋದು ಅಂತ ಅಂದ್ಕೊಂಡೀನಿ. ವಿಡಿಯೋ ಚಲೋ ಅನ್ಸಿದ್ರೆ ಸ್ವಲ್ಪ ಯೂಸ್ಫುಲ್ ಆತಪ್ಪ ಅಂತ ಅನ್ಸಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ. ಹಂಗೆ ಕಾಮೆಂಟ್ ಮಾಡೋದನ್ನು ಮಾತ್ರ ನೆನಪು ಹಾರಕ್ಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು.